ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 5ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಏನಂದರೆ, ನಮ್ಮ ಪ್ರಕೃತಿಯನ್ನು ಮತ್ತು ನಮ್ಮ ನೊಡನೆ ಇರುವ ಪ್ರಕೃತಿಯನ್ನು ನಾವು ಯಾವ ಥರ ಸ್ಥಿರ ಮತ್ತು ಅವಶ್ಯವಾಗಿ ಇಟ್ಕೊಳ್ತೀವಿ ಅನ್ನುವ ಈ ಶ್ಲೋಕವನ್ನು ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಮತ್ತು ನಮ್ಮ ಕರ್ಮ ಫಲದ ಒಂದು ಆಸೆಗಳನ್ನು ಮತ್ತು ನಮ್ಮ ಜೀವನದಲ್ಲಿ ಏನನ್ನಾಗಲಿ ಒಂದು ರೂಪಿಸ್ಕೊಳ್ಬೇಕಂದಾಗ ಒಂದು ಒಳ್ಳೆಯ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ಒಂದು ಜೀವನ ಚರಿತ್ರೆಯನ್ನು ಯಾವ ಥರ ರೂಪಿಸ್ಕೊಳ್ಬೇಕು ಮತ್ತು ಇವತ್ತಿನ ಶ್ಲೋಕದಲ್ಲಿ ನಮ್ಮ ಜೀವನದ ಸುತ್ತಮುತ್ತಲಿನ ಪ್ರಕೃತಿಯನ್ನು ನಾವು ಅದರ ನೊಡನೆ ಇರುವ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಈ 5ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಹಾಗಾಗಿ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಈ ಸಂಪೂರ್ಣವಾಗಿ ಈ ಶ್ಲೋಕ ನೋಡಿ. ಮತ್ತು ಈ ಶ್ಲೋಕದಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಉದಾಹರಣೆಗಳು ಇದ್ದಾವೆ ಮತ್ತು ನಮ್ಮ ಜೀವನಕ್ಕೆ ಅಮೂಲ್ಯವಾಗಿ ಸಂಬಂಧ ಪಡುತ್ತೆ. ಮತ್ತು ಇವತ್ತಿನ ಶ್ಲೋಕ ಒಂದು ನೈಸರ್ಗಿಕ ಮೂಲಗಳಿಂದ ಹುಟ್ಟಲಾಗುವುದು. ಹಾಗಾಗಿ ಈ ಶ್ಲೋಕವನ್ನು ನಿರಂತರವಾಗಿ ಎಲ್ಲರಿಗೂ ತಿಳಿಸೋಣ ಮತ್ತು ಸಾಕಷ್ಟು ಜನಗಳಿಗೆ ಈ ಶ್ಲೋಕದ ಒಂದು ಮಾಹಿತಿಯನ್ನು ಕೊಡೋಣ. ಮತ್ತು ಇವತ್ತಿನ ಶ್ಲೋಕದಲ್ಲಿ ಅದರಲ್ಲಿ ಏನಿದೆ ಅನ್ನುವ ಈ ಶ್ಲೋಕವನ್ನು ಸಂಪೂರ್ಣವಾಗಿ ಒಂದು ಒಳ್ಳೆಯ ಕೃಷ್ಣನ ಮತ್ತು ಅರ್ಜುನನ ಒಂದು ಒಳ್ಳೆಯ ನಿರ್ಧಾರವನ್ನು ಯಾವ ಥರ ತಗೊಳ್ಬೇಕು ಮತ್ತು ನಾವು ಕರ್ಮಫಲವನ್ನು ಯಾವ ಥರ ಮಾಡಬೇಕು ಅನ್ನುವ ಈ ಶ್ಲೋಕ ನಮಗೆ ಸಂಪೂರ್ಣವನ್ನು ತಿಳಿಸುತ್ತೆ. ಬನ್ನಿ ಆ ಶ್ಲೋಕ 5ನೇ ಶ್ಲೋಕ ಏನಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ನಹಿ ಕಚ್ಚದಂ ಕಣ ಕ್ಷಣಮಾಪಿ ಜಾತೋ ತಿಷ್ಕತ್ಯ ಕರ್ಮ ಕೃತ ಕಾರ್ಯತೆ ಹೌವಂಶ ಕರ್ಮ ಸರ್ವಂ ಪ್ರಕೃತಿ ಜಿತಗುಣಂ ಗುಣೇನಂ. ಇದರ ಅರ್ಥ ಏನಂದ್ರೆ, ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರಕೃತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದ್ದರಿಂದ ಯಾರು ಒಂದು ಕ್ಷಣವಾದರೂ ಏನೇನು ಮಾಡದೆ ಇರಲು ಸಾಧ್ಯವಿಲ್ಲ. ಅಂದ್ರೆ ನಾವು ಏನನ್ನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ, ಏನನ್ನಾದ್ರೂ ಒಂದು ಕೆಲಸದ ಒಂದು ಒಳ್ಳೆ ನಿರ್ಧಾರಗಳು ತಗೋಬೇಕಂದಾಗ ನಾವು ಕರ್ಮದ ಒಂದು ಹಿಂದೆ ಹೋಗ್ತೀವಿ. ಈ ಕೆಲಸವನ್ನು ನಾವು ಮಾಡಲೇಬೇಕು, ಈ ಕೆಲಸದಲ್ಲಿ ಸಾಕಷ್ಟು ಅಡೆತಡೆಗಳು ಇರ್ತವೆ, ಆದ್ರೂ ಸಹ ನಾವು ಈ ಕೆಲಸವನ್ನು ಮಾಡಲೇಬೇಕು ಅನ್ನುವ ನಮ್ಗೆ ಒಂದು ಹಂಬಲ ಇರುತ್ತೆ. ಅದಕ್ಕೆ ಈ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಗುಣಗಳು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಗುಣಗಳಿಗೆ ಸಂಬಂಧಪಟ್ಟಿರೋ ಹಾಗೆ ನಾವು ಈ ಒಂದು ಕರ್ಮದ ಬಗ್ಗೆ ನಾವು ಮಾಡದೇ ಇರುವಾಗ ಒಂದು ಕೆಲಸ ಅಂತ ಇದಕ್ಕೆ ನಾವು ಕರ್ಮ ಅಂದ್ಬಿಟ್ಲೆ ನಾವೇನೋ ತಪ್ಪು ಮಾಡಿದಾಗ ಪಾಪ ಮಾಡಿದಾಗ ಅನ್ನೋ ಈ ಕರ್ಮ ಬೇರೆ. ಆದ್ರೆ ಭಗವದ್ಗೀತೆಯಲ್ಲಿ ಕರ್ಮ ಅಂದ್ರೆ ಕೆಲಸ, ಅದು ಅನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಇದು ಒಂದು ಭಗವದ್ಗೀತೆಯಲ್ಲಿ ಒಂದು ಸಂಪೂರ್ಣವಾಗಿ ಕರ್ಮ ಅಂತ ಒಂದು ಕೆಲಸ ಮಾಡೋದಕ್ಕೆ ಕರ್ಮ ಅಂತ ತಿಳಿಸುತ್ತಾರೆ. ಹಾಗಾಗಿ ನಾನು ಕರ್ಮ ಅಂತ ಹೇಳ್ತಿರ್ತೀನಿ, ಆದ್ರೆ ಆ ಕರ್ಮ ಅಂತ ಹೇಳಲ್ಲ, ಇದು ಕೆಲಸದ ಕರ್ಮ ಅಂದ್ರೆ ನಾವು ಮಾಡೋ ಕೆಲಸಕ್ಕೆ ನಾವು ಕರ್ಮ ಅಂತ ಭಗವದ್ಗೀತೆಯಲ್ಲಿ ತಿಳಿಸುತ್ತಾರೆ. ಮತ್ತು ಈ ಕರ್ಮದಲ್ಲಿ ಸಾಕಷ್ಟು ಜನಗ ಒಂದು ಒಳ್ಳೆ ನಿರ್ಧಾರಗಳು ಇರ್ತವೆ ಮತ್ತು ಗುಣಗಳು, ನಾವು ಸುತ್ತಮುತ್ತಲಿನ ಪ್ರಕೃತಿಯ ಗುಣಗಳು ನಮ್ಮ ಒಡನೆ ಇರ್ತಾವು. ಮತ್ತು ಈ ಶ್ಲೋಕವನ್ನು ಒಂದು ಒಳ್ಳೆ ಅಭಿಪ್ರಾಯ ನಮಗೆ ತಿಳಿಸುತ್ತೆ ಮತ್ತು ಇದರಲ್ಲಿ ಸಾಕಷ್ಟು ಒಂದು ನಿರ್ಧಾರಗಳು ಇರ್ತವೆ ಮತ್ತು ಇದರಲ್ಲಿ ಸಾಕಷ್ಟು ಒಂದು ಅಭಿಪ್ರಾಯಗಳು ಇರ್ತವೆ. ಆಗಾಗ ನಾವು ತಿಳ್ಕೊಬೇಕಾಗಿದ್ದೇನೆಂದ್ರೆ, ನಾವು ಮಾಡೋ ಕೆಲಸದಲ್ಲಿ ನಮ್ಮ ಪರಿಶ್ರಮ ಇರಬೇಕು ಮತ್ತು ನಮ್ಮ ಶ್ರದ್ಧೆ ಇರಬೇಕು. ಆಗ ಮಾತ್ರ ನಾವು ಈ ಪ್ರಕೃತಿಯ ಒಂದು ಒಳ್ಳೆ ಗುಣಗಳನ್ನು ಮತ್ತು ಎಲ್ಲ ತರಹದ ಒಂದು ಒಳ್ಳೆ ಅಭಿಪ್ರಾಯವನ್ನು ನಾವು ತಿಳ್ಕೊಬಹುದು ಅನ್ನುವ ಈ ಶ್ಲೋಕ 5ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸಿದೆ. ಮತ್ತು ಈ ಶ್ಲೋಕದಲ್ಲಿ ಸಾಕಷ್ಟು ಒಂದು ವಿವಿಧಗಳನ್ನು ನಾವು ತಿಳ್ಕೋಬಹುದು. ಮತ್ತೆ ಇದರಲ್ಲಿ ಪ್ರಕೃತಿ ಅಂತ ಬಂದಾಗ ನಮ್ಮ ಸುತ್ತಮುತ್ತಲಿನ ಗಿಡ ಮರ ಆಗ್ಲಿ, ಗಾಳಿ ಆಗ್ಲಿ, ಏನನ್ನಾಗ್ಲಿ ಅದರೊಡನೆ ನಾವು ಏನನ್ನಾಗ್ಲಿ ಮಾಡ್ಬೇಕಂದಾಗ ಕರ್ಮಫಲವನ್ನು ನಾವು ರೂಪಿಸ್ಕೊಳ್ಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ನಾವು ಒಂದು ಒಳ್ಳೆ ಜೀವನವನ್ನು ಕಟ್ಕೊಳ್ಬೇಕಾಗುತ್ತೆ, ಒಂದು ಒಳ್ಳೆ ನಿರ್ಧಾರಗಳನ್ನು ನಾವು ಪಡಿಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ನಿಮ್ಗೆ ಎಲ್ಲ ಸಂಪೂರ್ಣ ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೀವಿ. ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ನಾ ಇಲ್ಲಿ ಶ್ಲೋಕವನ್ನು ಮುಕ್ತಾಯಗೊಳಿಸ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ ರಾಮ ರಾಮ
ಹರೆ 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 ರಾಮ